ಥ್ಯಾಂಕ್ ಯು. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ರೈತರು ಮೈಸೂರಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮೈಸೂರಿನ ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗದಲ್ಲಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಈಗಾಗಲೇ ರಾಜ್ಯದಲ್ಲಿ ಮಳೆ ಕೈಕೊಟ್ಟಿದೆ, ಸಾಕಷ್ಟು ಬರಗಾಲ ಎದುರಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಬರಪೀಡಿತ ಪ್ರದೇಶಗಳನ್ನ ಘೋಷಣೆ ಮಾಡಬೇಕು, ರೈತರಿಗೆ ಸಾಕಷ್ಟು ಸಹಾಯಕ್ಕೆ ಬರಬೇಕು, ಜೊತೆಗೆ ಕಬ್ಬಿಗೆ ಬಾಕಿ ಹಣವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಕಾರ್ಖಾನೆಗಳು ಬಾಕಿ ಹಣವನ್ನು ಕೊಡ್ತಾ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ತೊಂದರೆ ಆಗಿದೆ ಅಂತೇಳಿ ಇದೆಲ್ಲ ಸಮಸ್ಯೆಗಳ ಆದಷ್ಟು ಬೇಗ ಬಗೆಹರಿಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಆಗಿರುವಂತಹ ಭಾಗ್ಯರಾಜ್ ನೇತೃತ್ವದಲ್ಲಿ ಈಗಾಗಲೇ ರೈತರು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಪ್ರತಿಯೊಬ್ಬರು ಕೂಡ ಅರೆಬೆತ್ತಲೆಯಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಸ್ತೆಯಲ್ಲಿ ಕುಳಿತು ಒಣಗಿರುವಂತಹ ಕಬ್ಬನ್ನು ತಂದಿದ್ದಾರೆ, ಸೂರ್ಯಕಾಂತಿ ಗಿಡವನ್ನು ಕೂಡ ತಂದಿರುವಂತದ್ದು. ಜೊತೆಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ರಾಜ್ಯ ಸರ್ಕಾರ ಕೂಡಲೇ ನಮ್ಮ ಸಮಸ್ಯೆಗೆ ಈಗಾಗಲೇ ಸಮಸ್ಯೆಗಳ ಬಗೆಹರಿಸಬೇಕು. ಚೀತು ಚಳುವಳಿ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಈಗಾಗಲೇ ಶಾಲನ್ನ ತಿರುಗಿಸುವ ಮೂಲಕವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಬಾಕಿ ಹಣ ಕೊಡಬೇಕು, ಜೊತೆಗೆ ಭಂಡಾರಿ ಕಾರ್ಖಾನೆಯಿಂದ ಕೂಡ 50 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕಾಗಿತ್ತು, ಅದನ್ನು ಕೂಡ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಎಲ್ಲರೂ ಕೂಡ ಈಗಾಗಲೇ ಅರೆಬೆತ್ತಲೆಯಾಗಿ, ಜೊತೆಗೆ ಒಳಗಿರುವಂತಹ ಕಬ್ಬಿರಬಹುದು, ಈಗಾಗಲೇ ಸೂರ್ಯಕಾಂತಿ ಇರಬಹುದು, ಎಲ್ಲವನ್ನು ಕೂಡ ರಸ್ತೆಗೆ ತಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಿರುವಂತಹ ರೈತರು, ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದ ತೊಂದರೆಯಲ್ಲಿರುವಂತಹ ರೈತರಿಗೆ ಸಹಾಯಕ್ಕೆ ಸರ್ಕಾರ ಬರಬೇಕು. ಕೂಡಲೇ ಬರ ಪೀಡಿತ ಪ್ರದೇಶಗಳಿಗೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಕೊಟ್ಟು ರೈತರ ಸಮಸ್ಯೆಯನ್ನ ಕೇಳಬೇಕು. ಇದೆಲ್ಲವನ್ನು ಕೂಡ ಆಗ್ರಹಿಸಿ ಈಗಾಗಲೇ ದಸರಾದಲ್ಲಿ ಕಂಬಳವನ್ನ ಮಾಡ್ತಾ ಇದ್ದಾರೆ. ಕಂಬಳವನ್ನ ಆದಷ್ಟು ಬೇಗ ನಿಲ್ಲಿಸಬೇಕು, ರೈತರ ಸಮಸ್ಯೆಗೆ ಸರ್ಕಾರ ಮುಂದೆ ಬರಬೇಕು ಅಂತ ಹೇಳಿ ಒತ್ತಾಯಿಸಿ ಪ್ರತಿಯೊಬ್ಬರು ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಪ್ರತಿಯೊಬ್ಬರು ಕೂಡ ಬಾಯನ್ನು ಬಡಿಯುವ ಮೂಲಕವಾಗಿ ಬಾಯನ್ನು ಬಡಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರನ್ನು ಕೂಡ ಕೇಳಿಸುವ ಪ್ರಯತ್ನ ಮಾಡ್ತೀನಿ. ಏನೇ ಪ್ರತಿಭಟನೆ, ಏನೇ ಉದ್ದೇಶ ಸರ್ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಜಮೀನುಗಳಲ್ಲಿ ಬೆಳೆ ನಷ್ಟ ಆಗಿದೆ. ರಾಜ್ಯ ಸರ್ಕಾರಕ್ಕೂ ಗೊತ್ತು, ಮಂತ್ರಿಗಳು ಕ್ಯಾಬಿನೆಟ್ ಅದು ಇದು ಅಂತ ಹೇಳಿ ಅವಿವೇಕಗಳು ಒಬ್ರು ನಮ್ಮ ಜಮೀನಿಗೆ ಬರ್ತಾ ಇಲ್ಲ. ನಮ್ಮ ಬಾಳೆ, ಕಬ್ಬು, ತೆಂಗು, ಜೋಳ, ರಾಗಿ ಎಲ್ಲವೂ ನಷ್ಟ ಆಗಿದೆ, ಎಲ್ಲ ಹಾಳಾಯ್ತಾ ಇದೆ. ಈ ಅವಿವೇಕಗಳಿಗೆ ಮಂತ್ರಿ ಸ್ಥಾನವೇ ಹೆಚ್ಚಾಯ್ತೇನ್ರಿ? ಮಿಸ್ಟರ್ ಡಿ ಕೆ ಶಿವಕುಮಾರ್, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ರೈತ ಬೆಳೆದಂತ ಅನ್ನನೇ ತಿಂತಾ ಇದ್ರೆ ಮೊದಲು ರೈತರ ಸಂಕಷ್ಟವನ್ನ ಪರಿಹಾರ ಮಾಡು. ಇವತ್ತು ಬೆಳೆ ನಷ್ಟ ಆಗಿದೆ, ಬೆಳೆ ಹಾಕ್ಬಿಡಿ ಅಂತ ನೀವು ಹೇಳಿದಿರಿ. ಒಂದು ಸ್ಥಳಕ್ಕೆ ಬಂದು ಭೇಟಿ ಮಾಡಿ ₹1 ಘೋಷಣೆ ಮಾಡಿಲ್ಲ, ಸಾಲ ಮನ್ನಾ ಮಾಡಿಲ್ಲ. ರೈತರ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಇವತ್ತು ಬ್ಯಾಂಕ್ಗಳು ಕಿರುಕುಳ ಕೊಡ್ತಾ ಇದ್ದಾವೆ. ಕಬ್ಬಿನ ಬಾಕಿ ಮೈಸೂರು ಚಾಮರಾಜನಗರದಲ್ಲಿ 8 ಕೋಟಿ ಬರಬೇಕು, ₹1 ಕೊಡಕ್ಕಾಗ್ತಾ ಇಲ್ಲ. ಸರ್ಕಾರದಿಂದ ನೋಟಿಸ್ಗಳು ಬರ್ತಿದೆ ಹೇಗೆ ಸರ್ ಅಂತ? ಈಗ ನೋಟಿಸ್ ಕೊಡ್ತಾ ಇದ್ದಾರೆ, ಮೈಕ್ರೋ ಫೈನಾನ್ಸ್ಗಳು ಕಿರುಕುಳ ಕೊಡ್ತಾ ಇದ್ದಾವೆ. ಇವಕ್ಕೆಲ್ಲ ಕಡಿವಾಣ ಹಾಕಬೇಕು. ಕೇಂದ್ರದ ತಂಡ ರಾಜ್ಯಕ್ಕೆ ಬರಬೇಕು, ಬಂದು ವೈಜ್ಞಾನಿಕವಾಗಿ NDRF STF ಮಾನದಂಡಗಳನ್ನ ಬದಲಾವಣೆ ಮಾಡಿಕೊಂಡು ಬೆಳೆ ನಷ್ಟ ಕೊಡೋದಾಗಬೇಕು. ಈ ವಿಚಾರವಾಗಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಮಂತ್ರಿಗಳು MLAಗಳಿಗೆ ಕಪ್ಪು ಪಾವಟ ಪಡೆದು ಮಸಿ ಬೆಳಿಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತೇನೆ. ಇದಿಷ್ಟು ರೈತ ಮುಖಂಡರು ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು. ರೈತರ ಸಮಸ್ಯೆನ ಬಗೆಹರಿಸಿಲ್ಲ ಅಂದ್ರೆ ಅವರಿಗೆ ಇಚ್ಛೆ ಇದ್ರೆ ಅವರು ಹೋಗುವಂತಹ ಸಂದರ್ಭದಲ್ಲಿ ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇದಿಷ್ಟು ಇಲ್ಲ ಸುದ್ದಿಗಳು. ಮುಂದಿನ ಸುದ್ದಿಗಳು ಸೌದೆ ಕೊಡ್ತಾ ಹೋಗ್ತಾರೆ. ಓವರ್ ಟು ಯು.